ಏನು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಮಾಯಕರನ್ನ ಧರ್ಮ ಕೇಳಿ ಕೊಂದ್ರು. ನಾವು ನಮ್ಮ ಸೈನಿಕರು ಆಪರೇಷನ್ ಸಿಂಧೂರ್ ಮುಖಾಂತರ ಅವರಿಗೆ ಸರಿಯಾದಂಥ ಪಾಠವನ್ನು ಇವತ್ತು ಕಲಿಸಿದಿರಿ. ಭಾರತ ಎಂದು ಉಗ್ರವಾದವನ್ನ ಸಹಿಸಲ್ಲ ಅನ್ನೋ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದೀರಿ. ಮತ್ತೆ ಸಿಂಧು ನದಿ ವಿಚಾರವಾಗಿ ಬಹಳ ಹಿಂದೆ ನಾವೊಂದು ಸೈನ್ ಮಾಡಿಬಿಟ್ಟಿದ್ರಿ, ಒಪ್ಪಂದಕ್ಕೆ ಸೈನ್ ಮಾಡಿಬಿಟ್ಟಿದ್ರಿ. 10% ನೀರು ನಮ್ಮದು, 90% ನೀರು ನಿಮ್ಮದು ಅಂತೇಳಿ ಸೈನ್ ಆಗೋಗ್ಬಿಟ್ಟಿತ್ತದು. ಈಗ ಅದನ್ನು ರದ್ದು ಮಾಡಿರುವಂಥದ್ದು ನಮ್ಮ ಮೋದಿಯವರು, ನಮ್ಮ ಕೇಂದ್ರ ಸರ್ಕಾರ ರದ್ದು ಮಾಡಿರುವಂಥದ್ದು, ಅದು ಕೂಡ ಒಂದು ಅಚೀವ್ಮೆಂಟೇ. ಮತ್ತೆ ನ್ಯೂಕ್ಲಿಯರ್ ಬಾಂಬ್ ಬ್ಲಾಕ್ ಮೈಲ್ಗಳನ್ನು ಪ್ರಾರಂಭದಿಂದ ಹೇಳ್ತಾ ಇದ್ರು, ಅದಕ್ಕೆ ಬಗ್ಗಲ್ಲ ಅನ್ನೋ ಮಾತನ್ನು ನಮ್ಮ ಪ್ರಧಾನಿ ಹೇಳಿದ್ದಾರೆ. ಇದರಿಂದ ಪ್ರಮುಖವಾಗಿ ನಾನು ನಮ್ಮೆಲ್ಲ ಕಾಂಗ್ರೆಸ್ ಸ್ನೇಹಿತರಿಗೆ ಈ ಒಗ್ಗಟ್ಟಿನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಡಕು ಮಾತುಗಳನ್ನು ಆಡಬಾರ್ದು. ನಿನ್ನೆನೂ ಕೂಡ ನಾವು ನೋಡಿದ್ದೀರಿ, ನಿನ್ನೆ ಮೊನ್ನೆಯಿಂದನೂ ಕೂಡ ಯುದ್ಧ ಪ್ರಾರಂಭ ಆಗಕ್ಕೆ ಮುಂಚೆ ಯುದ್ಧ ಬೇಡ, ಯಾಕೆ ಬೇಕು, ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರು. ಯುದ್ಧ ಪ್ರಾರಂಭ ಆದಮೇಲೆ ಶಾಂತಿ ಸ್ಥಾಪನೆ ಮಾಡಬೇಕು ಅಂತೇಳಿ ಹೇಳಿಕೆಗಳನ್ನು ಕೊಟ್ಟರು. ಯುದ್ಧ ನಿಂತ ಮೇಲೆ ಯಾಕೆ ಯುದ್ಧ ನಿಲ್ಲಿಸ್ತಾ ಇದ್ದೀರಾ ಅಂತ ಕೊಡ್ತಾ ಇದ್ದಾರೆ. ಅದರಿಂದ ನಾನು ನಮ್ಮ ಆತ್ಮೀಯ ಕಾಂಗ್ರೆಸ್ಸಿನ ದೇಶದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ತಮ್ಮ ಸ್ಟ್ಯಾಂಡರ್ಡ್ ಏನು, ನಮ್ಮ ಉದ್ದೇಶ ಏನು ಅನ್ನೋದು ಇಂಥ ಸಂದರ್ಭದಲ್ಲಿ ಈ ಥರ ಹೇಳಿಕೆಗಳನ್ನು ಕೊಡುವಂಥದ್ದು ಸರಿಯಲ್ಲ. ಮತ್ತೆ ಪಾರ್ಲಿಮೆಂಟಿನ ಅಧಿವೇಶನ ಕರಿಬೇಕು ಅಂತ ಹೇಳುವಂಥದ್ದು, ಈಗ ಯುದ್ಧದ ಸಂದರ್ಭ, ನಾವು ಅಧಿವೇಶನ ಕರಿಬೇಕು, ಚರ್ಚೆ ಆಗಬೇಕು. ಚರ್ಚೆ ಮಾಡೋ ಸಂದರ್ಭ ಅಲ್ಲ ಇದು. ಈಗ ಒಗ್ಗಟ್ಟಾಗಿ ಪಾಕಿಸ್ತಾನ ಏನು ನಮ್ಮ ಮೇಲೆ ದಾಳಿಯನ್ನ ಮಾಡಿತ್ತು, ಭಯೋತ್ಪಾದಕರನ್ನ ಛೂ ಬಿಟ್ಟಿತ್ತು, ಅದಕ್ಕೆ ಪಾಠ ಕಲಿಸುವಂತ ಒಂದು ಸಮಯ ಇದು. ಮತ್ತು ಇವತ್ತು ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ, ನಮ್ಮ ಸೈನಿಕರು ಹೇಳಿದ್ದಾರೆ, ಮತ್ತೆ ಪಾಕಿಸ್ತಾನನೂ ಕೂಡ ಈಗ ಒಪ್ಕೊಂತಾ ಇದೆ. ಅವರ ಹತರಾಗಿರುವಂತ ಸೈನಿಕರು, ಅಲ್ಲಿ ಭಯೋತ್ಪಾದಕರು ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ವಿತ್ ಪ್ರೂಫ್. ಯಾಕೆಂದ್ರೆ ನಮ್ಮಲ್ಲಿ ಒಂದು ಚಾಳಿ, ಮೊದಲಿಂದಾನು ಒಂದು ಚಾಳಿ, ಏನೇ ನಮ್ಮ ಸೈನಿಕರು ದಾಳಿ ಮಾಡಿದ್ರು ಸಾಕ್ಷಿ ಇದೆಯಾ, ಸಾಕ್ಷಿ ಇದೆಯಾ ಅಂತ ಕೇಳ್ತಾ ಇದ್ರು. ಈಗ ನಮ್ಮ ಸೈನಿಕರು ಮೊನ್ನೆ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದಾಗ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ, ಥ್ರೂ ಸ್ಯಾಟಲೈಟ್ ಮುಖಾಂತರ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ ನಮ್ಮ ಸೈನಿಕರು. ಅದನ್ನಾದರೂ ನಂಬಬೇಕು. ಜನ ನಂಬ್ತಾ ಇದ್ದಾರೆ. ಎಲ್ಲೋ ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಇನ್ನೂ ಅದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈಗ ಕಾಶ್ಮೀರ ನಮ್ಮದು ಅನ್ನೋದನ್ನ ಪ್ರೂವ್ ಮಾಡಿದಿರಿ. ಮತ್ತೆ POK ಹಿಂದೆ POKನ ನಾವು ಬಿಟ್ಕೊಟ್ಟಿದ್ರಿ, ನಮ್ದದು, ಆಕ್ಚುಲಿ ನಮ್ದು POK, ಪಾಕ್ ಆಕ್ರಮಿತ ಪ್ರದೇಶ ನಮ್ದದು, ಕಾರಣಾಂತರದಿಂದ ಬಿಟ್ಕೊಟ್ಟಿದ್ರಿ. ಈಗ ನಮ್ಮ ಕೇಂದ್ರದ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, POK ಯಾವುದೇ ಕಾರಣಕ್ಕೂ ಪ್ರಶ್ನೆನೇ ಇಲ್ಲ, ನಾವು ಅದನ್ನು ವಾಪಸ್ ಪಡಿತೀರಿ ಅಂತೇಳಿ ಧೈರ್ಯವಾಗಿ ಹೇಳಿದ್ದಾರೆ, ವಾಪಸ್ ಪಡಿತೀರಿ. ಮತ್ತೆ ಸಿಂಧು ನದಿ ನೀರನ್ನು ಯಾವುದೇ ಮತ್ತೆ ಅದಕ್ಕೆ ಅಗ್ರಿಮೆಂಟ್ಗೆ ನಾವು ಹೋಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಇವೆಲ್ಲ ಕೂಡ ಈ ಒಂದು ದಾಳಿ ಆದ ಮೇಲೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದ್ರ ಜೊತೆಗೆ ಸಿಂಧು ನೀರಿನ ವಿಚಾರ ಇರ್ಬೋದು, POK ವಿಚಾರ ಇರ್ಬೋದು, ಇದರಿಂದ ಒಂದು ಸ್ಪಷ್ಟ ಮೆಸೇಜ್ ಅನ್ನ ಕೊಟ್ಟಿದ್ರಿ. ಮೊದಲು ಯಾವುದೇ ಒಂದು ಚರ್ಚೆಗೆ ಹೋದಾಗ ಇವ್ಯಾವುದು ಅಜೆಂಡಾ ಇರ್ತಾ ಇರಲ್ಲ ನಮಗೆ, ಈಗ ಅಜೆಂಡಾ ಫಿಕ್ಸ್ ಆಗಿದೆ. ಮೊದಲ ಬಾರಿಗೆ ದೇಶದಲ್ಲಿ ಒಂದು ಅಜೆಂಡಾ ಫಿಕ್ಸ್ ಆಗಿದೆ. ಹಿಂದೆ ಹೋಗಿ ಮಾತುಕತೆಗೆ ಹೋದಾಗ ಈ ಅಜೆಂಡಾಗಳು ಇರ್ತಾ ಇರಲ್ಲ, ಯಾವುದು ಸಿಂಧು ನದಿ ನೀರಿನ ವಿಚಾರನೂ ಇರ್ತಾ ಇರಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರನೂ ಇರ್ತಾ ಇರಲ್ಲ. ಅಜೆಂಡಾ ಇಲ್ಲದೆ ಹೋಗಿ ಚರ್ಚೆ ಮಾಡ್ಯಾರ. ಈಗ ಅಜೆಂಡಾ ಫಿಕ್ಸ್ ಆಗುವಂತ ಒಂದು ಕೆಲಸವನ್ನ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು, ನಮ್ಮ ಸೈನಿಕರು ಮಾಡಿದ್ದಾರೆ. ನಾವು ಈ ಹಫೀಜ್ ಅಲ್ಲ, ಅವನು ಸಯ್ಯದ್ ಹಫೀಜ್, ಅವನ ಇಡೀ ಕುಟುಂಬ
ಸತ್ತೋಗಿದೆ. ಅಜರ್ ಮಸೂದ್ ಅವನ ಇಡೀ ಕುಟುಂಬ ಸತ್ತೋಗಿದೆ. ಅದಕ್ಕೆ ಸಾಕ್ಷಿನೂ ಯಾರು ಕೇಳಂಗಿಲ್ಲ, ಅವನೇ ಬಂದು ಅದರಲ್ಲಿ ಭಾಗವಹಿಸಿರುವಂಥದ್ದನ್ನು ನೋಡಿದ್ದೀರಿ ನಾವು. ಅದರಿಂದ ಈ ಪಾಕಿಸ್ತಾನದಲ್ಲಿ ಏನು ಉಗ್ರ ತಾಣಗಳಿತ್ತು ಅದನ್ನ ಧ್ವಂಸ ಮಾಡುವಂತ ದೃಷ್ಟಿಯಿಂದನೂ ಕೂಡ ನಮ್ಮ ಸೈನಿಕರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಈಗ ಅಂಗಲಾಚಿ ಅವರ ಸೇನಾಧಿಕಾರಿನೇ ನಮ್ಮ ಸೇನಾಧಿಕಾರಿಗಳಿಗೆ ಫೋನ್ ಮಾಡಿ ಕದರ್ಮಿ ರಾಮದ ಬಗ್ಗೆ ಮೊದಲ ಪ್ರಸ್ತಾವನೆ ಕೊಟ್ಟವರು ಅವರು. ಅಂದ್ರೆ ಸೋತಿದ್ದಾರೆ ಅಂತ ಒಪ್ಕೊಂಡಂಗೆ ಆಯ್ತಲ್ಲ, ಅಲ್ಲಿಗೆ ಅವರೇ ಪ್ರಸ್ತಾವವನ್ನು ಕೊಟ್ಟಿರುವಂಥದ್ದು. ಅದರಿಂದ ನಮ್ಮ ಇವತ್ತು ಸೈನಿಕರಿಗೆ ನಾವು ತಿರಂಗ ಯಾತ್ರೆ ಮಾಡೋ ಮುಖಾಂತರ ಅವರಿಗೆ ನಮ್ಮ ಗೌರವವನ್ನು ನಾವು ಸಲ್ಲಿಸಬೇಕಾಗಿದೆ. ಆ ದೃಷ್ಟಿಯಿಂದ ಈ ತಿರಂಗ ಯಾತ್ರೆಯನ್ನು ನಮ್ಮ ಕರ್ನಾಟಕ ಬಿಜೆಪಿ ಇದನ್ನು ಇಡೀ ರಾಜ್ಯಾದ್ಯಂತ ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ.